ಜಾಗದ ವಿಚಾರಕ್ಕೆ ಜಗಳ ಆಗಿ ಕೊಲೆಗೆ ಅಂತ್ಯವಾಗಿದೆ. ತಮ್ಮನ ಪತ್ನಿಯನ್ನೇ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಬೆಳಗಾವಿ ಟಿಳಕವಾಡಿಯ ಮಂಗಳವಾರಪೇಟೆಯಲ್ಲಿ ಘಟನೆ ನಡೆದಿದೆ. ಆಸ್ತಿಗಾಗಿ ತಮ್ಮನ ಪತ್ನಿಯನ್ನು ಭೀಕರವಾಗಿ ಕೊಲೆ ಮಾಡಿ ಆರೋಪಿ ಪರಾರಿಯಾಗಿರುವ ಘಟನೆ ಬೆಳಗಾವಿಯಲ್ಲಿ ಇಂದು ಬೆಳಿಗ್ಗೆ ನಡೆದಿದೆ. ಹಲವು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಆರೋಪಿ ಬುಧವಾರ ಬೆಳ್ಳಂಬೆಳಿಗ್ಗೆ ಬೆಳಗಾವಿ ಟಿಳಕವಾಡಿಯ ಮಂಗಳವಾರಪೇಟ್ನಲ್ಲಿ ಗೀತಾ ಗೌಡಿ ಎಂಬ ಮಹಿಳೆಗೆ ಪತಿಯ ಸಹೋದರನೇ ಚಾಕು ಇರಿದು ಹತ್ಯೆಗೈದಿದ್ದಾನೆ. ಟಿಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ನೈಫ್ ಇಂದ ಸ್ಟ್ಯಾಬಿಂಗ್ ಆಗಿದೆ ಅಂತ ನಮಗೆ ಮಾಹಿತಿ ಬಂತು. ಅದರಲ್ಲಿ ವಿಕ್ಟಿಮ್ ಹೆಸರು ಗೀತಾ ಧಾವ್ಲೆ ಅಂತ ಇದೆ. ಅವರು 50 ವರ್ಷದ ಲೇಡಿ ಇದ್ದಾರೆ. ಅವರ ಮೇಲೆ ಅಟ್ಯಾಕ್ ಮಾಡುವವನು ಗಣೇಶ್ ಧಾವ್ಲೆ ಅಂತ, ಅವರ ಮೈದುನ. ಹಣಕಾಸಿನ ವಿಚಾರದಲ್ಲಿ ಇವರಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು. ಆ ಸಿಟ್ಟಿನಲ್ಲಿ ಬಹುಶಃ ಇದು ಅಟ್ಯಾಕ್ ಆಗಿದೆ. ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಏನು ಸಿಕ್ಕಿದೆ, ಅದರಲ್ಲಿ ಬ್ಯಾಂಕ್ ಸಾಲ ಪಡೆದರು. ಆ ಸಾಲದಿಂದ ಈ ಮನೆಯನ್ನು ತಗೊಂಡಿದ್ದಾರೆ. ಅವರು ಬ್ಯಾಂಕ್ ಅವರು ಲೋನ್ ಡಿಪಾಸಿಟ್ ಮಾಡಿ ಅದು ಅವರಿಂದ ಪತ್ರ ಬರ್ತಾ ಇತ್ತು. ಆ ವಿಚಾರದಲ್ಲಿ ಇವರ ಮಧ್ಯದಲ್ಲಿ ಟೆನ್ಷನ್ ಇತ್ತು. ಇದು ಮೇಲ್ನೋಟಕ್ಕೆ ಕಂಡು ಬಂದ ಮಾಹಿತಿ ಇದೆ. ತನಿಖೆ ತೆಗೆದುಕೊಳ್ಳಲಾಗಿದೆ. ಆ ವಿಕ್ಟಿಮ್ ಹಾಸ್ಪಿಟಲ್ ಮನೆದವರನ್ನೇ ಇಮಿಡಿಯೇಟ್ಲಿ ಶಿಫ್ಟ್ ಮಾಡಿದ್ರು. ಅಲ್ಲಿ ಅವರು ತೀರ್ ಹೋಗಿದ್ದಾರೆ. ಒಂದು ಮರ್ಡರ್ ಕೇಸ್ ಇದರಲ್ಲಿ ತಗೊಳ್ಳಲಾಗಿದೆ. ಆರೋಪಿಗೆ ಟಿಳಕವಾಡಿ ಪೊಲೀಸ್ ಸ್ಟೇಷನ್ ನಮ್ಮ ಅಧಿಕಾರಿಗಳು ಇಮಿಡಿಯೇಟ್ಲಿ ದಸ್ತಗಿರಿ ಮಾಡಿದ್ದಾರೆ.